ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಆಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಸ್ಟ್ರೀಟಲ್ಲಿ ಸಿಗೋ ಥರ ದಹಿ ಪುರಿ ಮನೆಯಲ್ಲೇ ಯಾವ ರೀತಿ ರುಚಿಯಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿರುತ್ತೆ, ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿಯೂ ಇರುತ್ತೆ, ಎಲ್ಲ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನು ನೋಡಿ 2 ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ. ಈಗ ಅದನ್ನು ಸಿಪ್ಪೆ ನೀಟಾಗಿ ಎಲ್ಲ ಬಿಡಿಸ್ಕೊಳ್ಳಿ. ನೋಡಿ, ಈಗ ಆಲೂಗೆಡ್ಡೆ ಸಿಪ್ಪೆ ಬಿಡಿಸಿದ್ದೀನಿ. ಈಗ ಇವೆರಡು ಆಲೂಗೆಡ್ಡೆನೂ ಮ್ಯಾಶ್ ಮಾಡಬೇಕು ಚೆನ್ನಾಗಿ. ತುಂಬ ನೈಸಾಗಿ ಏನು ಬೇಡ, ಸ್ವಲ್ಪ ದಪ್ಪಕ್ಕೆ ಇರಲಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಸ್ವಲ್ಪ ಉಪ್ಪು, ಆಮೇಲೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂಚೂರು ಧನಿಯಾ ಪೌಡರು, ಆಮೇಲೆ ಒಂಚೂರು ಗರಂ ಮಸಾಲೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಆಲೂಗೆಡ್ಡೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಈಗ ನೋಡಿ, ಮಸಾಲೆನೂ ರೆಡಿಯಾಗಿದೆ ದಹಿ ಪುರಿಗೆ. ಈ ಮಸಾಲೆ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹಾಗೆ ಇಲ್ಲಿ ಮೇಲೆ ಬರ್ತಾ ಇದೆ ನೋಡಿ. ಈಗ ನೋಡಿ, ನಾನು ಒಂದಷ್ಟು ಪೂರಿ ತೊಗೊಂಡಿದ್ದೀನಿ. ಈಗ ಇದೆಲ್ಲನೂ ಈ ಥರ ತೂತು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ದಹಿ ಪುರಿ, ಮನೆಯಲ್ಲೇ ಟ್ರೈ ಮಾಡಿ ಒಂದ್ಸಲಿ. ನೋಡಿ, ಈಗ ಎಲ್ಲನೂ ನಾನು ನೀಟಾಗಿ ಅದೇ ಥರ ತೂತು ಮಾಡ್ಕೊಂಡಿದ್ದೀನಿ. ಈಗ ನಾವು ಆಲೂಗೆಡ್ಡೆ ಮಿಶ್ರಣ ಮಾಡಿದ್ವಲ್ಲ, ಅದನ್ನು ತುಂಬಿ ಎಷ್ಟು ಬೇಕೋ ಅಷ್ಟು ತುಂಬಿ. ಫುಲ್ ಬೇಕಾದ್ರೂ ಫುಲ್ಲು ತುಂಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಜಾಗ ಬಿಟ್ಟರೆ ನೀವು ಮೊಸರೆಲ್ಲ ಹಾಕಿದಾಗ ಒಳಗೆ ಹೋಗುತ್ತೆ. ನೋಡಿ, ಎಲ್ಲದಕ್ಕೂ ನಾನೀಗ ತುಂಬ್ಕೊಂಡಿದ್ದೀನಿ. ನಾನು ಸ್ವಲ್ಪ ತುಂಬಿದ್ದೀನಿ, ಇನ್ನು ಬಟಾಣಿ ಎಲ್ಲ ಹಾಕಬೇಕು ಅದಕ್ಕೋಸ್ಕರ. ನೋಡಿ, ಈಗ ಬೇಯಿಸಿರೋ ಬಟಾಣಿ, ಅದಕ್ಕೆ ನೀವು ಆಲೂಗೆಡ್ಡೆ ಸ್ವಲ್ಪ ತುಂಬ್ಕೊಳ್ಳಿ. ಅವಾಗ ಬಟಾಣಿ ಮಸಾಲೆ ಮೊಸರೆಲ್ಲ ಹಾಕಿದಾಗ ನಿಮಗೆ ನೀಟಾಗಿ ಫಿಲ್ ಆಗುತ್ತೆ ಒಳಗಡೆ. ನಾನು ಇಲ್ಲಿ ಹಸಿ ಬಟಾಣಿ ತೊಗೊಂಡಿಲ್ಲ, ಒಣ ಬಟಾಣಿ ಬೇಯಿಸ್ಕೊಂಡು ಮಾಡಿರೋದು. ಈಗ ನೋಡಿ, ಮಸಾಲೆ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಚೂರೇ ಹಾಕಿ. ಜಾಸ್ತಿ ಹಾಕಿದ್ರೆ ಪೂರಿ ಬೇಗ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ಖಾರ ಚಟ್ನಿ, ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಯೂಸ್ ಮಾಡಿ. ಈಗ ಸ್ವಲ್ಪ ಸ್ವೀಟು, ಇದು ಆಪ್ಷನಲ್. ಸ್ವೀಟ್ ಲೈಕ್ ಮಾಡದೇ ಇರೋರು ಸ್ಕಿಪ್ ಮಾಡ್ಬೋದು. ಲೈಟಾಗಿ ಸ್ವೀಟ್ ಬಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಅದಕ್ಕೋಸ್ಕರ. ಈಗ ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂದರೆ ದಹಿ ಪುರಿ ಅಲ್ವಾ, ಮೊಸರು ಜಾಸ್ತಿ ಇದ್ರೇ ಚೆನ್ನಾಗಿರೋದು ತಿನ್ನೋಕ್ಕೆ. ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲದ ಹೊತ್ತು ಮಕ್ಕಳುಗಳಿಗೆಲ್ಲ ಮಾಡಿಕೊಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಸಲಿ ಮಾಡಿಕೊಡಿ. ಈಗ ನೋಡಿ, ಚೂರು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆಲೆಲ್ಲ ನಾವು ಉಪ್ಪು ಹಾಕಿದ್ದೀವಿ. ಬೇಡ ಅಂದರೆ ಹಂಗೆ ಬಿಡ್ಬೋದು. ಖಾರನೂ ಅಷ್ಟೇ, ಇದು ಲೈಟಾಗಿ ಬಿದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮಿಶ್ರಣ, ಈಗ ಸ್ವಲ್ಪ ಸೇವು, ಕೊನೆಗೆ ಸ್ವಲ್ಪ ಕ್ಯಾರೆಟ್ ತುರಿ. ಇದೆಲ್ಲ ಬಿದ್ರೇ ದಹಿ ಪುರಿ ಟೇಸ್ಟಿಯಾಗಿ ಬರೋದು. ನೋಡಿ, ದಹಿ ಪುರಿ ರೆಡಿಯಾಗಿದೆ, ಸ್ಟ್ರೀಟ್ ಸ್ಟೈಲ್ ದಹಿ ಪುರಿ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊರಗೋಗಿ ತಿನ್ನೋದು ತಪ್ಪುತ್ತೆ, ನಾವೇ ರುಚಿಯಾಗಿ ಮನೇಲಿ ಮಾಡ್ಕೋಬೋದು. ಈಸಿಯಾಗಿದೆ ರೆಸಿಪಿ, ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಚಾನಲಲ್ಲಿ ಹೊಸ ವೀಡಿಯೋ ಎಲ್ಲ ಇದೆ. ಮಸಾಲೆ ಪುರಿ, ಪಾನಿಪುರಿ ಇದೆ, ನೋಡಿ. ಥ್ಯಾಂಕ್ ಯು.